ಪ್ಯಾಕ್ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಈ ಸಂದರ್ಭದಲ್ಲಿ ಈ ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಖದೀಮರು. ಸೌದೆ ವ್ಯಾಪಾರಿಗಳು ಈ ಒಂದು ಸಂದರ್ಭವನ್ನೇ ಬಂಡವಾಳ ಮಾಡ್ಕೋಬಿಟ್ಟಿದ್ದಾರೆ. ಸಿಲಿಂಡರ್ ಸಮಸ್ಯೆಯ ಬೆನ್ನಲ್ಲೇ ಸೌದೆಗೆ ಬೇಡಿಕೆ ಹೆಚ್ಚಾಗಿದೆ. ಟನ್ಗೆ 250 ಇದ್ದಂತಹ ದರ ಈಗ 5 ರಿಂದ 10 ಸಾವಿರಕ್ಕೆ ಏರಿಕೆಯಾಗಿದೆ. ದುಪ್ಪಟ್ಟು ದರಕ್ಕೆ ಸೌದೆ ಮಾರಾಟ ಮಾಡ್ತಿದ್ದಾರೆ ವ್ಯಾಪಾರಿಗಳು. ಸಾಮಾನ್ಯ ದಿನಗಳಲ್ಲಿ 2500 ರೂಪಾಯಿಗೆ 1 ಟನ್ ಸೌದೆ ಸಿಗ್ತಾ ಇತ್ತು. ಆದ್ರೆ ಈಗ ದುಪ್ಪಟ್ಟು ಬೆಲೆಯನ್ನ ಏರಿಸ್ಬಿಟ್ಟಿದ್ದಾರೆ. 5 ರಿಂದ 10 ಸಾವಿರಕ್ಕೆ ಏರಿಕೆ ಆಗಿದೆ. ದೊಡ್ಡಬಳ್ಳಾಪುರದ ಸಮೃದ್ಧಿ ಹೋಟೆಲ್ ಮಾಲೀಕರು ಅಸಮಾಧಾನ ಹೊರಹಾಕಿದ್ದಾರೆ. 2 ದಿನದಿಂದಲೂ ಕೂಡ ಸೌದೆಯಿಂದಲೇ ಅಡುಗೆ ಮಾಡ್ತಿದ್ದಾರೆ. ಆದ್ರೆ ಅಡುಗೆ ಮಾಡಿ ತರೋ ಅಷ್ಟರಲ್ಲಿ ಟೈಮ್ ಜಾಸ್ತಿ ಆಗ್ತಾ ಇದೆ. ಅಷ್ಟೊತ್ತು ಜನ ಕಾಯ್ತಾ ಇಲ್ಲ. ಹೀಗಾಗಿ ಸಮಸ್ಯೆಗೆ ಸಿಲುಕಿದ್ದೀವಿ ಅಂತ ಹೋಟೆಲ್ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಇಂದ ನಮಗೆ ತುಂಬಾನೇ ತೊಂದರೆ. ಈ ಗ್ಯಾಸ್ ಅಲ್ಲಿ ನಾವು ಮಾಡುವಂತ ಐಟಮ್ ಅಲ್ಲೇ ಈಗ ಸೌದೆ ಒಲೆಗೆ ಬಂದಿದ್ದೀವಿ ಮಾಡಕ್ಕೆ. ಈಗ ನಾವು ಬೆಳಿಗ್ಗೆ ಸೌತ್ ಐಟಮ್ ಅಲ್ಲಿ ಸಾಂಬಾರು, ರಸಮು, ರೈಸು, ಆಮೇಲೆ ರೈಸ್ ಬಾತು ಎಲ್ಲ ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದೀವಿ. ಬೇರೆ ಈಗ ಚೈನೀಸ್ ಐಟಮ್ ಎಲ್ಲ ಮಾಡಕ್ಕೆ ನಮ್ಗೆ ಕಷ್ಟನೇ ಸೌದೆ ಒಲೆಯಲ್ಲಿ. ಅದರಿಂದ ಗ್ಯಾಸ್ ನಮ್ಗೆ ಬೇಕೇ ಬೇಕು. ಏಜೆನ್ಸಿಯವ್ರು ಕೇಳಿದ್ರೆ ಈಗ ಸ್ಟಾಕ್ ಇಲ್ಲ ಅಂತಾರೆ. ಈಗ ನಿನ್ನಿನ ತನಕ 1-2 ಕೊಡ್ತಾ ಇದ್ದಾರೆ. ಇವತ್ತು ನೋಡ್ರಿ ಏನು ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ. ಅದು ಬೇರೆ ರೇಟ್ ಜಾಸ್ತಿ ಅಂತ ಇದ್ದಾರೆ. ಈಗ ನಾವು ಈಗ 3,000-4,000 ಅಂತಾರೆ ಒಂದು ಸಿಲಿಂಡರ್ಗೆ. ಅದು ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತಾರೆ. ಗೋಡಾರಲ್ಲೇ ಸ್ಟಾಕ್ ಇಲ್ಲ ಅಂತಾರೆ ರೋಡ್ ಕೇಳಿದ್ರು. ಅದೇ ಈಗ ಅದರಲ್ಲಿ ಈಗ 50% ಈಗ ಮಾಡ್ತಾ ಇದೀವಿ. 100% ಐಟಮ್ ಅಲ್ಲಿ 50% ಮಾಡಿದೀವಿ ನಾವು. ಅದರಲ್ಲಿ ಎಲ್ಲ ಕಡಿತ ಮಾಡಿಬಿಟ್ಟಿದೀವಿ ಐಟಮ್ ಎಲ್ಲ. ಸೌದೆಯನ್ನು ಸ್ವಲ್ಪ ಡಿಮ್ಯಾಂಡ್ ಆಗ್ತಾ ಇದೆ ಇವಾಗ. ಸೌದೆ ನಾವು ಈಗ 4,000-5,000 ತಗೋಬರೋದು ಈಗ 5,000, 10,000, 12,000 ಅಂತಾರೆ ಇವಾಗ. ಸಮಸ್ಯೆ ಕಸ್ಟಮರ್ಗೆ ತುಂಬಾ ಕೊಡಕ್ಕೆ ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಈಗ ಸೌದೆ ಒಲೆಯಿಂದ ಮಾಡೋದ್ರಿಂದ ಈಗ ಕೊಡಕ್ ಆಗ್ತಾ ಇಲ್ಲ. ಈಗ ಗ್ಯಾಸ್ ಆಗಿದ್ರೆ ಆಲ್ಮೋಸ್ಟ್ ಗ್ಯಾಸ್ ಇಂದ ಬೇಗ ಕಸ್ಟಮರ್ ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಕೊಡ್ಬೋದು. ಈಗ ಸೌದೆ ಒಲೆಯಿಂದ ಆಗ್ತಾ ಇಲ್ಲ ನಮ್ಮ ಕೈಲಿ. ಭಾರಿ ಕಷ್ಟ ಆಗ್ತಾ ಇದೆ. ಈಗ ದೋಸೆ ಅಷ್ಟೇನೆ. ಈಗ 1-2 ದಿನ ಅಷ್ಟೇ ದೋಸೆನ ಕ್ಲೋಸ್ ಮಾಡೋಕ್ಕಾಗುತ್ತೆ. ಎಲ್ಲ ಸೌದೆ ಒಲೆನೇ. ಗ್ಯಾಸ್ ಆಲ್ಮೋಸ್ಟ್ ಗ್ಯಾಸ್ ಇಂದಾನೆ ನಮ್ಗೆ ಇಲ್ಲ ಸರ್. ಗ್ಯಾಸ್ ಇದ್ರೆ ಚೈನೀಸ್ ಐಟಮ್ ಎಲ್ಲ ಮಾಡ್ಬೋದು. ಗ್ಯಾಸ್ ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಕ್ಕಾಗುತ್ತೆ. ತುಂಬಾ ಕಷ್ಟ ಆಗ್ತದೆ. ಈಗ ಗ್ಯಾಸ್ ಆದ್ರೆ ಆಲ್ಮೋಸ್ಟ್ ನಾವು ಎಷ್ಟು ಜಲ್ದಿನ ಆಲ್ಮೋಸ್ಟ್ ಕೊಡ್ಬೋದು ಅಂತ ನನಗೆ ಅನ್ಸಿಕೆ. ಗ್ಯಾಸ್ ಏನ್ ಮಾಡ್ತಾ ಇದ್ದೀರಿ ಈಗ? ಸೌತ್ ಇಂಡಿಯನ್ ದೋಸೆ, ಪೂರಿ ಎಲ್ಲ ಮಾಡ್ತಾ ಇದೀವಿ. ಈಗ 2 days ಅಷ್ಟೇ ಗ್ಯಾಸ್ ಇರೋದಂಗ, ಆಮೇಲೆ ಕ್ಲೋಸ್. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಟ್ಟಿಗೆಯನ್ನ ಸ್ಟಾಕ್ ಮಾಡಲಾಗ್ತಾ ಇದೆ. 3,000ಕ್ಕೂ ಹೆಚ್ಚು ಭಕ್ತರಿಗೆ ಪ್ರತಿದಿನ ಅನ್ನದಾನ ಸೇವೆ ನಡೀತಾ ಇದೆ. ಏಪ್ರಿಲ್ನಲ್ಲಿ ವಾರ್ಷಿಕ ಜಾತ್ರೋತ್ಸವ ನಡೆಯುತ್ತೆ. ಈ ಸಂದರ್ಭದಲ್ಲಿ 2.5 ಲಕ್ಷ ಭಕ್ತರು ಕ್ಷೇತ್ರಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಆ 2.5 ಲಕ್ಷ ಭಕ್ತರು ಕ್ಷೇತ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡೋದಕ್ಕೆ ಈಗ ಕಟ್ಟಿಗೆಯನ್ನ ಈಗಿನಿಂದಲೇ ಸಂಗ್ರಹ ಮಾಡಲಾಗ್ತಾ ಇದೆ. ವ್ಯವಸ್ಥಾಪನಾ ಸಮಿತಿ ಏನಿದೆ, ಆ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಟ್ಟಿಗೆಗಳ ಸಂಗ್ರಹ ಮಾಡ್ತಿದ್ದಾರೆ. ಈಗ ಯುದ್ಧದಿಂದಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಬೆಲೆ, ಗ್ಯಾಸ್ ಸಿಲಿಂಡರ್ ಸಿಕ್ಕುವುದಿಲ್ಲ, ಅಡಿಗೆ ಗ್ಯಾಸ್. ಆದರೂ ಸಿಕ್ಕಿದ್ದಕ್ಕೆ ಬೆಲೆ ಜಾಸ್ತಿ ಆಗಿದೆ. ಮೊನ್ನೆ ನಾವು ಕೊಂಕಣ್ ಗ್ಯಾಸ್ನವರಿಂದ 10 ಸಿಲಿಂಡರ್ ತರಿಸಿದ್ದೇವೆ. ನಮಗೆ ದಿವಸದಿಂದ 5-6 ಸಿಲಿಂಡರ್ಗಳು ಬೇಕಾಗ್ತದೆ. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಒಲೆಯ ವ್ಯವಸ್ಥೆ, ಕಟ್ಟಿಗೆ ಒಲೆಯ ವ್ಯವಸ್ಥೆಯನ್ನು ಮಾಡಿ 2 ಲೋಡ್ ಸೌದೆಯನ್ನು ನನ್ನ ಮನೆಯಿಂದ ಒಡೆದ ಸೌದೆಯನ್ನು ತಂದಿದ್ದೇನೆ. ಹಾಗೆ ಮೊನ್ನೆ ಮಾರಪ್ಪ ರೈಯವರು ಅವರೊಂದು ಲೋಡ್ ಕೊಟ್ಟಿದ್ದಾರೆ. ಹಾಗೆ ನಾವು ಅದಕ್ಕೆ ಬೇಕಾದ ಜನ ಮತ್ತು ಬೇಕಾದ ಪಿಕಪ್ ಲೋಡ್ ಲೆಕ್ಕದಲ್ಲಿ ಲಾರಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇನ್ನು ಎಲ್ಲ ಈಗ ನಿನ್ನೆಯಿಂದ ಅಡುಗೆ ನಾವು ಹೊರಗೆ ಮಾಡಿದ್ದೇವೆ. ಪಾಯಸ, ಸಾರು, ಸಾಂಬಾರೆಲ್ಲ ಕಟ್ಟಿಗೆಯ ಒಲೆಯ ಮುಖಾಂತರ ಈಗ ಅಡಿಗೆ ವ್ಯವಸ್ಥೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವ್ಯವಸ್ಥಿತ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಸಿಲಿಂಡರ್ ಇಲ್ಲದೆ ಬಹುತೇಕ ದೇಗುಲಗಳಲ್ಲಿ ಪ್ರಸಾದ ಬಂದ್ ಆಗಿದೆ. ಆದರೆ ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಪ್ರಸಾದಕ್ಕೆ ಯಾವುದೇ ಸಮಸ್ಯೆ ಎದುರಾಗಿಲ್ಲ. ಮಠದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಪ್ರಸಾದ ವಿತರಣೆ ಮಾಡಲಾಗ್ತಾ ಇದೆ. ಪ್ರತಿನಿತ್ಯ 7 ರಿಂದ 8 ಸಾವಿರ ಜನರು ದೇಗುಲಕ್ಕೆ ಭೇಟಿ ನೀಡ್ತಾರೆ. ಸಾವಿರಾರು ಜನರಿಗೆ ಪ್ರಸಾದ ವಿತರಣೆಯನ್ನ ಮಾಡಲಾಗ್ತಾ ಇದೆ. 90% ಕಟ್ಟಿಗೆಯಿಂದಲೇ ಇಲ್ಲಿ ಪ್ರಸಾದವನ್ನ ತಯಾರು ಮಾಡ್ತಿದ್ದಾರೆ. ಸೋಮವಾರ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ದುಪ್ಪಟ್ಟು ಜನ ಬರ್ತಾರೆ. ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ 3 ಹೊತ್ತು ಕೂಡ ಇಲ್ಲಿ ಪ್ರಸಾದ ವಿತರಣೆಯನ್ನ ಮಾಡಲಾಗುತ್ತೆ. ಬಹುತೇಕ ಕಡೆ ಪ್ರಸಾದ ವಿತರಣೆ ನಿಂತಿದೆ. ಆದರೆ ಮಠದಲ್ಲಿ ಮಾತ್ರ ನಿತ್ಯ ನಿರಂತರ ಪ್ರಸಾದ ವಿತರಣೆ ನಡೀತಾ ಇದೆ. 10% ಮಾತ್ರ ಸಿಲಿಂಡರ್ ಮೇಲೆ ಅವಲಂಬಿತರಾಗಿದ್ದಾರೆ.
ಉಳಿದಂತಹ 90% ಕಟ್ಟಿಗೆ ಮೇಲೆ ಅವಲಂಬಿಸಿದ್ದಾರೆ. ಎಷ್ಟೇ ಭಕ್ತರು ಬಂದರೂ ಕೂಡ ಪ್ರಸಾದ ವಿತರಿಸ್ತೇವೆ ಅಂತ, ಭಕ್ತರನ್ನ ಸಂತೃಪ್ತಿಗೊಳಿಸ್ತೀವಿ ಅಂತ ಸಿದ್ಧಾರೂಢ ಮಠದ ಸಿಬ್ಬಂದಿ ಹೇಳಿಕೆಯನ್ನು ನೀಡಿದ್ದಾರೆ. ಗುರುಗಳ ಪವಾಡ ಭಾಳ ವರ್ಷದಿಂದಲೇ ಅವ್ರು ನಡೀತಾ ಐತೆ. ಭಾಳ ಅಚ್ಚುಕಟ್ಟಾದ ವ್ಯವಸ್ಥೆ ಇಲ್ಲಿ. ಊಟ ಭಾಳ ಚೆನ್ನಾಗಿ ರುಚಿಯಾಗಿರ್ತೈತಿ. ಆಮೇಲೆ ಇಲ್ಲಿ ಕಟ್ಟಿಗೆಗೆ ತೊಂದರೆ ಇಲ್ಲ. ಕಟ್ಟಿಗೆಯಿಂದ ಆಹಾರ ಎಲ್ಲ ರೆಡಿ ಮಾಡ್ತಾರೆ. ಏನು ತೊಂದರೆ ಇಲ್ಲ ಸರ್. ಇಲ್ಲಿ ಸಿಲಿಂಡರ್ ಇಲ್ಲಿದ್ರೂ ಸಹ ಗುರುನಾಥನ ಕೃಪೆಯಿಂದ ನಡೀತಾ ಐತೆ. ಯಾವುದಕ್ಕೂ ತೊಂದರೆ ಇಲ್ಲ. ಬಂದಾಗಿದೆ ಬೇರೆ ಕಡೆ ಗ್ಯಾಸ್ ಸಿಲಿಂಡರ್ ಇಲ್ಲದ್ರಿಂದ ಇಲ್ಲಿ ಭಾಳ ಚೆನ್ನಾಗಿ ನಡೀತಾ ಇತ್ತು. ಯಾವ ತೊಂದರೆನೂ ಇಲ್ಲ. ಬೆಳಗ್ಗೆ ತಿಂಡಿ ಮಾಡಿದ್ರು ಭಾಳ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ನಿನ್ನೆ ಸಾಯಂಕಾಲ ಬಂದಿದ್ವಿ ನಾವು. ಇಂದಿರಾ ಕ್ಯಾಂಟೀನ್ಗಳಿಗೆ ಗ್ಯಾಸ್ ಪೂರೈಕೆಗೆ ಸಮ್ಮತಿ ಸಿಕ್ಕಿದೆ. ಇನ್ನೆರಡು ದಿನದಲ್ಲಿ ಇಂದಿರಾ ಕ್ಯಾಂಟೀನ್ಗಳು ರೀಓಪನ್ ಆಗುತ್ತೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಕ್ಲೋಸ್ ಆಗಿದ್ದಂತಹ ಇಂದಿರಾ ಕ್ಯಾಂಟೀನ್ಗಳು ಇನ್ನೆರಡು ದಿನದಲ್ಲಿ ರೀಓಪನ್ ಆಗುತ್ತೆ ಅಂತ ಜಿಬಿಎ ಮಧ್ಯಸ್ಥಿಕೆಯಲ್ಲಿ ನಡೆದಂತಹ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಭೆಯಲ್ಲಿ ಐಒಸಿ ಒಪ್ಪಿಕೊಂಡಿದ್ದಾರೆ. ಇನ್ನೆರಡು ದಿನದಲ್ಲಿ ನಾವು ರೀಓಪನ್ ಮಾಡ್ತೀವಿ ಇಂದಿರಾ ಕ್ಯಾಂಟೀನ್ ಅಂತ. ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಪೂರೈಕೆಗೆ ಐಒಸಿ ಸಮ್ಮತಿಸಿದೆ. ಬಂದಾಗಿದ್ದಂತಹ 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು. ಇಂದಿರಾ ಕಿಚನ್ನಲ್ಲಿ ಪ್ರತಿದಿನ 80 ಸಿಲಿಂಡರ್ ಅಗತ್ಯತೆ ಇದೆ. 80 ಸಿಲಿಂಡರ್ಗಳನ್ನು ಕೂಡ ನೀಡೋದಕ್ಕೆ ಐಒಸಿ ಒಪ್ಕೊಂಡಿರುವಂಥದ್ದು. ಜಿಬಿಎ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನೆರಡು ದಿನದಲ್ಲಿ ಇಂದಿರಾ ಕ್ಯಾಂಟೀನ್ ಯಥಾಸ್ಥಿತಿಯಲ್ಲಿ ನಡೆಯುತ್ತೆ. ಸರ್ಕಾರಕ್ಕೆ ಕೇಳಿದ ಪ್ರಕಾರ ಐಒಸಿ ಅವರು ಸಿಲಿಂಡರ್ಸ್ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಬೇಗನೆ ಚಾಲು ಆಗ್ತದೆ. ಇಷ್ಟ 80 ಸಿಲಿಂಡರ್ ಪ್ರತಿದಿನ ಖರ್ಚಾಗ್ತದೆ. ಸ್ವಲ್ಪ ಆಪ್ಟಿಮೈಸ್ ಮಾಡ್ತೀವಿ. ಅದು ನೋಡಿದರೆ ಖಂಡಿತ ಅವಕಾಶ ನಮಗೆ ಸಮಸ್ಯೆ ಬರೋದಿಲ್ಲ. ಅದರ ಜೊತೆಗೆ ಏನಾದರೂ ಪೆಂಡಿಂಗ್ ಇದ್ದರೆ ಅದರ ತಕ್ಷಣವೇ ಕ್ಲಿಯರ್ ಮಾಡಿಸಿ, ಎಲ್ಲೆಲ್ಲಿ ಮನೆಗೆ ಗೇಲ್ ಕನೆಕ್ಷನ್ಸ್ ಪೆಂಡಿಂಗ್ ಇದೆ ಅದು ಸಹ ಕೊಡಿಸ್ಬಿಡೋಣ. ಯಾಕಂದರೆ ಫ್ಯೂಚರ್ನಲ್ಲಿ ಸಮಸ್ಯೆ ಬರಬಾರ್ದು. ಅದು ಸಹ ಒಂದು ನಿರ್ದೇಶನ ಕೊಟ್ಟಿದ್ದೀವಿ. ನಾವು ಆಲ್ರೆಡಿ ಸರ್ಕಾರ ಒಂದು ಸರಿ ಪರ್ಮಿಷನ್ ಕೊಡಲಿಕ್ಕೆ ಒಪ್ಕೊಂಡಿದ್ದ ಮೇಲೆ ನಾವು ಕಮಿಟಿಗೆ ವೆರಿಫಿಕೇಷನ್ ಮಾಡಲಿಕ್ಕೆ ಹೇಳಿದರು. ನಾವು ವೆರಿಫಿಕೇಷನ್ ಮಾಡಿ ಇಟ್ಟಿದ್ದೇವೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಉಂಟಾಗಿರುವಂತಹ ಗ್ಯಾಸ್ ಅಭಾವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪತ್ರ ಬರೆದಿದ್ದಾರೆ. ನಗರದಲ್ಲಿ ಉಂಟಾಗಿರುವಂತಹ ಗ್ಯಾಸ್ ಅಭಾವದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಕೂಡಲೇ ಗ್ಯಾಸ್ ಪೂರೈಕೆಗೆ ಮನವಿ ಮಾಡಿದ್ದಾರೆ ಶಾಸಕರು. ಬೆಂಗಳೂರಿನ ಹೋಟೆಲ್ಗಳೆಲ್ಲ ಕೂಡ ಕ್ಲೋಸ್ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ಗಳಿಲ್ಲದೆ ಹೋಟೆಲ್ ಮಾಲೀಕರು, ಸಿಬ್ಬಂದಿಗಳು ನರಕ ಅನುಭವಿಸುತ್ತಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪತ್ರ ಬರೆದು ವಿವರವಾಗಿ ವಿವರಿಸಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆ ದೇಶದೆಲ್ಲೆಡೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗಿದೆ ಅನ್ನುವಂತಹ, ಕೃತಕ ಅಭಾವ ಸೃಷ್ಟಿಯಾಗಿದೆ ಅನ್ನುವಂತಹ ಒಂದು ಸುದ್ದಿ ನಡೀತಾ ಇದೆ. ಈ ಏಜೆನ್ಸಿಗಳು ಅನಧಿಕೃತವಾಗಿ ಸ್ಟಾಕ್ ಇಟ್ಕೊಳ್ತಿದ್ದಾರೆ. ಕೆಲವರು ಲಭ್ಯತೆ ಇದ್ರೂ ಕೂಡ ಅದನ್ನ ಅಕ್ರಮವಾಗಿ ಸ್ಟಾಕ್ ಮಾಡ್ಕೊಳ್ತಿದ್ದಾರೆ. ಗ್ರಾಹಕರಿಗೆ ನೀಡದೆ ಹೆಚ್ಚು ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇಂಥ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದ್ರೆ, ನೀವು ಇಂಥ ಕಾಳಸಂತೆಕೋರರ ಕೃತ್ಯವನ್ನ ಕಂಡ್ರೆ ತಕ್ಷಣ ವಿಡಿಯೋ ಮಾಡಿ ನ್ಯೂಸ್ 18 ಕನ್ನಡಕ್ಕೆ ಕಳುಹಿಸಿ. ನಾವು ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಕಳಿಸುವಂತಹ ಕಾರ್ಯವನ್ನ ಮಾಡ್ತೇವೆ. ನ್ಯೂಸ್ 18 ಜೊತೆ ಕೈ ಜೋಡಿಸಿ ಕೃತಕ ಅಭಾವ ಸೃಷ್ಟಿಸೋದನ್ನ ತಪ್ಪಿಸಿ. ಇದು ನ್ಯೂಸ್ 18 ಕಳಕಳಿ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304 923023ಕ್ಕೆ ಕಳುಹಿಸಿ. ಬನ್ನಿ, ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು ನ್ಯೂಸ್ 18 ಕಳಕಳಿ.